ಕನ್ನಡದ ಪ್ರಖ್ಯಾತ ಸಾಹಸ ನಿರ್ದೇಶಕರಾದಂಥ ಡಾಕ್ಟರ್ ಕೆ ರವಿವರ್ಮ ಅವರು ಇಲ್ಲಿ ತನಕ ಸ್ಟಂಟ್ ಮಾಸ್ಟರ್ ಆಗಿ ಆ ನಂತರದಲ್ಲಿ ನಿರ್ದೇಶಕರಾಗಿದ್ದರು. ಈಗ ತಮ್ಮದೇ ಒಂದು ವೃತ್ತಿ ಬದುಕಿನ ಇಷ್ಟು ವರ್ಷದಲ್ಲಿ ಏನು ಗಳಿಕೆ ಮಾಡಿದರೆ ಅದೆಲ್ಲವನ್ನು ಸಿನಿಮಾಗೆ ಅಂತಲೇ ವಾಪಸ್ ತಂದಿಡ್ತಿದ್ದಾರೆ. ಅಂದರೆ ಮೀನ್ಸ್ ಸಿನಿಮಾದ ನಿರ್ಮಾಪಕರಾಗಿ ಒಂದಷ್ಟು ಕುಟುಂಬಗಳಿಗೆ ಅಥವಾ ಇಂಡಸ್ಟ್ರಿಗೆ ಒಂದು ಕೊಡುಗೆಯಾಗಿ ಬರ್ತಾ ಇರುವಂಥದ್ದು. ಸೊ ಅವರ ಮೊದಲ ಚೊಚ್ಚಲ ಕೂಸು ಅಂತಂದರೆ ರಕ್ಕಸಪುರದ ಮೊದಲ ನಿರ್ಮಾಣದ ಸಿನಿಮಾ. ಸೊ ಆ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಖುದ್ದು ರವಿವರ್ಮ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ರಿ ಸರ್? ಎಸ್, ತುಂಬಾ ದಿನ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ, ಒಳ್ಳೇದಾಗ್ಲಿ, ಎಲ್ರಿಗೂ ಸಕ್ಸಸ್ ಕಾಣಲಿ ಅಂತ ಮನಸಾರ ಬೇಡ್ಕೊಂತೀನಿ ಈ ಫಸ್ಟ್ ನ್ಯೂಸ್ ಚಾನಲ್ ಮುಖಾಂತರ. ಥ್ಯಾಂಕ್ ಯು ಸರ್. ನಿಮ್ಗೆ ಹ್ಯಾಪಿ ನ್ಯೂ ಇಯರ್. ಸರ್, ಮೊದಲಿಗೆ ಕಂಗ್ರಾಟ್ಸ್ ಹೇಳ್ಬೇಕು. ಯಾಕಂದ್ರೆ ಈ ಆಟೋದಿಂದ ಶುರುವಾದಂತ ಒಂದು ಜರ್ನಿ, ಆ ರಥ ಈಗ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ ಸರ್. ವಿಮಾನದ ಎತ್ತರಕ್ಕೆ ಹೋಗ್ತಾ ಇದೆ. ಯಾಕಂದ್ರೆ ನಿಮ್ ಕನ್ಸುಗಳಿದೆಲ್ಲ ಸರ್, ಆರಂಭದಿಂದ ಒಂದು ಮಾತುಗಳು ಹೇಳ್ಕೊ ಬರ್ತೀರಿ, ನಾನು ಹಿಂಗೆ ಬದುಕ್ತೀನಿ, ಇದೇ ಮಾಡ್ತೀನಿ ಅಂತ. ಅದನ್ನೆಲ್ಲ ನೋಡ್ಕೊ ಬಂದ್ರೆ ಸ್ಟಂಟ್ ಡೈರೆಕ್ಟರ್ ಆಗಿ ದೊಡ್ಡ ಹೆಸರು ಮಾಡಿರಿ. ಅನಂತರ ಡೈರೆಕ್ಷನ್ ಬರ್ತೀರಿ, ಮೊದಲ ಸಿನಿಮಾನೇ ಸೂಪರ್ ಸ್ಟಾರ್ಗಳ ಸಿನಿಮಾ ಮಾಡ್ತೀರಿ. ಈಗ ನಿರ್ಮಾಣ ಅನ್ನೋ ಒಂದು ದೊಡ್ಡ ಕನ್ಸು ಸ್ಟಾರ್ಟ್ ಆಗಿದೆ. ಸೊ ನಿರ್ಮಾಣ ಮಾಡಬೇಕು ಅಂತ ಈ ಒಂದು ಪರಿಸ್ಥಿತಿ ಇದೆಯಲ್ಲ ಸರ್, ಕನ್ನಡದಲ್ಲಿ ಇರುವಂತ ಒಂದು ಪರಿಸ್ಥಿತಿ, ಸಿನಿಮಾ ಮಾಡಿದ್ರೆ ಸುತ್ತೋಗ್ಬಿಡುತ್ತೆ, ಸಿನಿಮಾ ಕೈ ಹಿಡಿತಲ್ಲ, ಯಾಕೆ ಇಂಡಸ್ಟ್ರಿ ಬೇಕು ಅನ್ನೋ ಸಂದರ್ಭದಲ್ಲಿ ಬಂಡವಾಳ ಆಗ್ತಾ ಇದ್ರಿ. ಈ ಒಂದು ಕನಸು, ಈ ತರದೊಂದು ಆಸೆ ಸ್ಟಾರ್ಟ್ ಆಗಿದೆ ಯಾವಾಗಿಂದ ಅಂತ? ಸರ್, ಇದು ಆಕ್ಚುಲಿ ಕನಸು ಸ್ಟಾರ್ಟ್ ಆಗಿದ್ದು ಅಂತಲ್ಲ. ನಾನು ಇವಾಗ ಒಂದು ಅನ್ಕೊಂಡಿದ್ದೆ, ನಾನು ಒಂದು ಸ್ಥಾನದಲ್ಲಿ ನಿಂತ್ರೆ ನಾನು ನಿಂತಿದ್ದ ಜಾಗದಿಂದ ಇನ್ನೊಂದು 4 ಜನ ಸಪೋರ್ಟ್ ಮಾಡಂಗಿರ್ಬೇಕು. ಸುಮ್ಮನೆ ನಾನೇ ಅಲ್ಲಾಡ್ಕೊಂಡು ನಿಂತಿದ್ದು ಇನ್ನೊಂದು 4 ಜನ ಹೇಳ್ಕೊಂತೀನಿ ಅಂತಂದ್ರೆ ಅವ್ರನ್ನ ಕರ್ಕೊಂಡೋಗಿ ನಾನು ಬಿದ್ದೋಗೋ ರೀತಿ ಇರಬಾರ್ದು ಅಂತ ಅವಾಗಿಂದಾನೆ ನಾನು ಪ್ಲಾನ್ ಮಾಡ್ಕೊಂಡಿದ್ದೆ. ಒಂದು ಸಣ್ಣದೊಂದು ಸಂಸ್ಥೆ ಅಷ್ಟೇ ರೆಡಿ ಮಾಡ್ಕೊಳ್ಳೋಣ ಅಂತ. ಇದು ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಂದೆ. ಸಣ್ಣದೊಂದು ಕ್ಯಾಮ್ರಾ ತೊಗೊಳೋದು, ಲೆನ್ಸಸ್ ತೊಗೊಳೋದು, ಇದನ್ನ ತೊಗೊಂಡು ವೃತ್ತಿ ಜೀವನಕ್ಕೂ ಆಗಬೇಕು, ಇನ್ನು ಫ್ಯೂಚರ್ಗೂ ಏನಾಗುತ್ತೆ ಅನ್ನೋದನ್ನ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡ್ಬಂದೆ. ಹಿಂಗೇ ಮಾಡ್ಕೊಂಬರ್ಬೇಕಾದ್ರೆ ಡೈರೆಕ್ಷನ್ದು ಎಲ್ಲರೂ ನೋಡ್ಕೊಂಬರ್ತಾ ಇದ್ದಾರೆ. ಡೈರೆಕ್ಷನ್ ತಾನೇ ನಾವೇ ಮಾಡೋ ನಡಿ ಅದೆಲ್ಲ ಅಂದ್ಬಿಟ್ಟು ಒಂದು ಕೈ ಹಾಕಿ ರೆಡಿ ಮಾಡ್ಕೊಂಡೆ. ಅದಕ್ಕೂ ಮುಂಚೆ ಅಪ್ಪು ಸಾರು, ಶಿವಣ್ಣ ಅನ್ಕೊಂಡು ನಾವು ಮಾಡ್ಕೊಂಡೋಗಿ ಸರಿ ಅಂದ್ಬಿಟ್ಟು ಅದು ಮಾಡೋಕ್ಕಾಗಲ್ಲ ಕಾರಣಾಂತರಗಳಿಂದ. ಸರಿ, ಶಿವಣ್ಣಂದೊಂದು ಡೈರೆಕ್ಷನ್ ಮಾಡ್ಕೊಂಡು ಬಂದ್ವಿ. ಆ ಡೈರೆಕ್ಷನಲ್ಲಿ ಗೊತ್ತಾಯಿತು, ನಿಜವಾಗ್ಲೂ ಹೇಳ್ತಾ ನಾನು ನಿಮ್ಮ ಮುಖಾಂತರನೇ ಹೇಳ್ತಾನೆ, ಡೈರೆಕ್ಷನ್ ಅಂದರೆ ಎಷ್ಟು ಕಷ್ಟದ ಕೆಲಸ, ಎಷ್ಟು ಜವಾಬ್ದಾರಿ ಕೆಲಸ ಅನ್ನೋದು ಆ ಒಂದು ಸಿನಿಮಾ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು. ಅದಾದ್ಮೇಲೆ ನಾನು ಇಷ್ಟು ದಿವಸ ಗ್ಯಾಪ್ ತೊಗೊಂಡಿದ್ದೆ. ಇಷ್ಟು ದಿವಸ ಗ್ಯಾಪ್ ತೊಗೊಂಡು ತಿರ್ಗಿ ಆಮೇಲೆ ಪಕ್ಕದಲ್ಲೇ ಕೂತ್ಕೊಂಡು ಒಂದಷ್ಟು ಕತೆ ರೆಡಿ ಮಾಡಿಸ್ತಾ ಇದ್ದೆ. ರೆಡಿ ಮಾಡ್ತಾರಂಥ ಒಂದು ಸಂದರ್ಭದಲ್ಲಿ ರವಿ ಅಂತ ನಮ್ಮ ಹುಡುಗ, ಪ್ರೇಮ್ ಅವ್ರ ಜೊತೆ ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ದ. ಅವ್ನು ನಮ್ಮ ಜೊತೆ ಕತೆಯಲ್ಲಿ ಕೂತ್ಕೊಂಡು ಡಿಸ್ಕಷನ್ ಬರ್ತಾ ನನ್ನ ಹತ್ರ ಒಂದು ಕತೆ ಇದೆ ಅಂತ ಒಂದು ಲೈನ್ ಹೇಳಿದ್ರು. ಆ ಲೈನ್ ಹೇಳಿರೋದು ನನಗೆ ಇಷ್ಟ ಆಗಿ, ಸರಿ ಮಗ, ನೀನು ನನ್ನ ಜೊತೆ ಕೂತಿದ್ದೆ, ನನಗೆ ಏನೋ ಅದು ಇನ್ನೂ ನನಗೆ ಈ ಥರದ್ದು ಲೈನ್ ನನಗೆ ಇನ್ನೂ ಸ್ಟ್ರೈಕ್ ಆಗಿಲ್ಲ, ನೀನು ಪೂರ್ತಿ ರೆಡಿ ಆಗ್ಬಿಟ್ಟು ನನಗೆ ಹೇಳು ಅಂತಂದು ಅವನ ಹತ್ರ 2.5 ವರ್ಷ ಕೂತ್ಕೊಂಡು ಪೂರ್ತಿ ಕತೆ ರೆಡಿ ಮಾಡ್ಬಿಟ್ಟು ಬಂದು, ಮಾಸ್ಟರ್ ನೋಡಿ ಹಿಂಗಾಗಿದೆ, ನೀವು ನೋಡಿ ಅಂತಂದು. ಸರಿ, ಓಕೆ, ಈಗ ಯಾರು ಮಾಡಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಯಾರ್ಯಾರೋ ಪ್ಲಾನ್ ಮಾಡಿದ್ವಿ, ಆಗಲಿಲ್ಲ, ಅದು ಇದೆಲ್ಲ ಸರಿ. ಬಟ್ ಇವನೇ ಒಂದು ದಿವಸ ನಮ್ಮ ಡೈರೆಕ್ಟರ್ ಪ್ರೇಮ್ ಅವ್ರ ಕಡೆಯಿಂದ ಹೋಗ್ಬಿಟ್ಟು ರಾಜ್ ಬಿ ಶೆಟ್ಟಿಗೆ ಮಾತಾಡಿಸಿ ಲೈನ್ ಹೇಳಿದ್ಮೇಲೆ ಅವ್ರಿಗೆ ಇಷ್ಟ ಆಯಿತು. ಟೆಕ್ನಿಕಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂತ ಗೊತ್ತಾರೆ, ಅದ್ರ ಮೇಲೆ ಹೇಳ್ತೀನಿ ಅಂತ. ಇದು ಯಾಕಂದ್ರೆ ಟೆಕ್ನಿಕಲ್ ಸಿನಿಮಾ. ಸರಿ, ಓಕೆ ಅಂತ ಅಂದಾಗ ಲೈನ್ ಓಕೆ ಆದ್ಮೇಲೆ ರವಿ ಬಂದು ಸೀದಾ ಹತ್ರ ಇಲ್ಲ, ಮಾಸ್ಟರ್ ಈ ಥರ ರಾಜ್ ಬಿ ಶೆಟ್ಟಿ ಅವ್ರು ಓಕೆ ಆಗಿದ್ದಾರೆ, ಕತೆ ಅವ್ರಿಗೆ ಹೇಳಿದ್, ನನಗೆ ಹೇಳಿಲ್ಲ, ಕತೆ ಹೇಳಿಲ್ಲ, ರಾಜ್ ಬಿ ಶೆಟ್ಟಿ ಡೈರೆಕ್ಟಾಗಿ ಕತೆ ಹೇಳಿದ್ದು, ಓಕೆ ಆಗಿದೆ. ಓಕೆ ಅಪ್ಪ, ರಾಜ್ ಬಿ ಶೆಟ್ಟಿ ಅವರು ಓಕೆ ಅಂತಂದಿದ್ದಾರೆ ಅಂದರೆ ಅವ್ರಿಗಿಂತ ನಾನೇನು ದೊಡ್ಡವನಲ್ಲ, ನಾನು ಡನ್, ಗೋ ಹೆಡ್ ಮಾಡು ಅಂತ ಅಂದ್ಬಿಟ್ಟು ಅವತ್ತು ದಿವಸ ಹೋಗ್ಬಿಟ್ಟು ರಾಜ್ ಬಿ ಶೆಟ್ಟಿ ಅವ್ರಿಗೆ ಒಂದು ಅಡ್ವಾನ್ಸ್ ಕೊಟ್ಬಿಟ್ಟು ಮಾಡಿ ಅಂತಂದು. ಅವಾಗ ಅಲ್ಲಿಂದ ಕುತ್ಕೊಂಡು ಎಲ್ಲ ಕರೆಕ್ಷನ್ಸ್ ಮಾಡ್ಕೊಂಡ್ಬರ್ಬೇಕಾದ್ರೆ ನಾನು ಅವ್ನಿಗೊಂದು ಹೇಳ್ದೆ, ನೋಡು, ಇದಕ್ಕೆಲ್ಲ ನಮಗೆ ಸಹಾಯ ಮಾಡಿರೋದು ಪ್ರೇಮ್ ಅವರು, ನೀನು ಅವ್ರ ಜೊತೆ ಕೆಲಸ ಮಾಡಿದ್ದೆ, ನನಗೆ ಪ್ರೇಮ್ ರಕ್ಷಿತಾ ಅವ್ರದ್ದೊಂದು ವಿಶಸ್ ನನಗೆ ಬೇಕು, ಅವ್ರ ಪ್ರೆಸೆಂಟ್ಸಿಂದಲೇ ನಾವು ಕೆಲಸ ಮಾಡ್ಕೊಂಡೋಗೋಣ ಅಂತ ಅಂದ್ಬಿಟ್ಟು ಆ ರೀತಿ ಸ್ಟಾರ್ಟ್ ಮಾಡ್ಕೊಂಡು ಬಂದಂಥದ್ದು ಒಂದು ಸಿನಿಮಾ ಇದು. ಇದನ್ನೆಲ್ಲ ನೋಡ್ತಾ ಈ ಕತೆ ಮಾಡೋ ಟೈಮಲ್ಲಿ ಈಗ ಒಂದು ಹಿಂದಿ ಸಿನಿಮಾದೊಂದು ನಂದು ಡೈರೆಕ್ಷನ್, ಅಂದರೆ ಇವಾಗ ಅದೇ ಒಂದು ಸರಿ ಮಾಡಿದ್ಮೇಲೆ ಅದರದ್ದು ಜವಾಬ್ದಾರಿಗಳೇನು, ಇನ್ನೂ ನಾನು ಏನೇನು ಅಪ್ಗ್ರೇಡ್ ಆಗಬೇಕು ಅನ್ನೋದು ಒಂದಷ್ಟು ತಿಳ್ಕೊಂಡು, ಈ ಮಧ್ಯದಲ್ಲಿ ಕರೋನಾ ಬಂದಾಗ ಕರೋನಾದಿಂದ ಹಿಡ್ಕೊಂಡು ಕೂತ್ಕೊಂಡು ನಾವು ಕತೆ ರೆಡಿ ಮಾಡಿಕೊಂಡು, ನಾವು ದಯಾನಂದ್ ಮತ್ತು ಸುಜಯ್ ಶಾಸ್ತ್ರಿ, ನಮ್ಮ ಇಮ್ರಾನ್ ಅವರು ಮತ್ತು ರವಿ, ನಾವೆಲ್ಲ ಕೂತ್ಕೊಂಡು ಒಂದು ಕತೆ ಮಾಡ್ಕೊಂಡಿದ್ದೆ. ಬ್ಲೈಂಡ್ ಬಾಬು ಅಂದ್ಬಿಟ್ಟು ನವಾಜುದ್ದೀನ್ ಒಂದು ಡೈರೆಕ್ಷನ್ ಮಾಡ್ಕೊಂಡು ಇಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರೋ ಕಥೆಯಲ್ಲಿ ಇವನೊಂದು ರಕ್ಕಸಪುರದವಳು ಅಂತ ಒಂದು ಕತೆ ಹೇಳಿದಾಗ ಇದನ್ನ ಪ್ರೊಡಕ್ಷನ್ ಮಾಡೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದು ನಾವು. ನೀವು ಟಚ್ ಮಾಡೋದಂತ ಇಂಡಸ್ಟ್ರಿ ಇಲ್ಲ ಸರ್, ಬಹುತೇಕ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳನ್ನ ನೀವು ಟಚ್ ಮಾಡ್ಕೊ ಬಂದಿರಿ, ಎಲ್ಲ ಭಾಷೆಗಳದ್ದು. ಸೊ ಎಲ್ಲರ ಪಲ್ಸ್ ಗೊತ್ತು, ಜನಗಳ ಪಲ್ಸ್, ಯಾವ ಥರ ಸಿನಿಮಾ ಈಗ ವರ್ಕ್ ಆಗ್ತಾ ಇದೆ, ಯಾವ ಥರ ಸಿನಿಮಾಗಳನ್ನ ಜನ ಬಯಸ್ತಾರೆ ಅಂತ. ಸೊ ರಕ್ಕಸಪುರದಲ್ಲಿ ಅಂಥದ್ದೇನು ಕಾಣಿಸ್ತು ಸರ್, ಇದನ್ನ ಸಿನಿಮಾ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಜನ ನೋಡ್ತಾರೆ, ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ಹೇಳ್ದಂಗೆ ನಾನು ಈ ಸಿನಿಮಾನ ತೆಲುಗಲ್ಲೆಲ್ಲ ನಾನು ಮಾಡ್ಬೋದಾಗಿತ್ತು, ತೆಲುಗು ಮಲಯಾಳಂ ಎರಡೂ ನನಗೆ ಟಚ್ ಇರೋದ್ರಿಂದ ಎರಡೂ ನಾನು ಮಾಡ್ಬೋದಾಗಿತ್ತು. ಬಟ್ ನನ್ನ ಅವಾಗಿಂದನೂ ಒಂದೇ ಆಸೆ, ನಾನು ಕರ್ನಾಟಕದವನು, ಕನ್ನಡದವನು,
ಕನ್ನಡದಲ್ಲೇ ಏನಾದ್ರೂ ಒಂದು ಸಾಧನೆ ಮಾಡಿದ್ರೆ ಮೊದಲನೇ ಹೆಜ್ಜೆ ಅಲ್ಲಿಂದನೇ ನಾನು ಇಟ್ಕೊಂಡು ಹೋಗ್ಬೇಕು ಅಂತಾನೆ ಬಂದಂತವನು. ಇವಾಗ ನಾನು ಡೈರೆಕ್ಷನ್ ಇದು ಫೈಟ್ ಮಾಸ್ಟರ್ ಆಗಿದ್ದು ಇಲ್ಲಿಂದನೇ ನಾನು ಹೆಸರು ಮಾಡ್ಕೊಂಡು ಹೋಗಿದ್ದು, ಡೈರೆಕ್ಷನ್ ಮಾಡಿರೋದು ಇಲ್ಲಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ಹಾಗೆ ನನ್ನ ಸಂಸ್ಥೆನ ಸ್ಟಾರ್ಟ್ ಆದ್ರೆ ಇಲ್ಲಿಂದನೇ ಆಗಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ನಾನು ಕನ್ನಡ ಸಿನಿಮಾನೇ ಮಾಡಿದೆ, ಫಸ್ಟ್ ಪ್ರೊಡಕ್ಷನ್ ಹೌಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಈ ಸಿನಿಮಾದಲ್ಲಿ ಏನು ಅಂತ ಅಂದ್ರೆ ಇವಾಗ ರಾಜ್ ಬಿ ಶೆಟ್ಟಿ ಅವ್ರದ್ದು ಫುಲ್ ಅವ್ರದ್ದು ಅಂದ್ರೆ ಅವ್ರು ಮಾಡ್ಕೊಂಬಂದಂತ ಜಾನರ್ ಸಿನಿಮಾಗಳು, ಗರುಡ ಗಮನ ಇರ್ಬೋದು, ಆಮೇಲೆ ಟೋಬಿ ಇರ್ಬೋದು, ತಿರ್ಗಿ ಅವರ ಒಂದು ಮೊಟ್ಟೆ ಕಥೆ ಇರ್ಬೋದು, ಈ ಥರದೆಲ್ಲ ಸಿನಿಮಾಗಳು ನೋಡ್ಕೊಂಡ್ ಬಂದಾಗ ನನಗೆ ಅನಿಸ್ತು ಇವ್ರಿಗೆ ಒಂದು ಇದು ಚೆನ್ನಾಗಿರ್ತದೆ, ಒಂಥರ ಥ್ರಿಲ್ ಆಗಿರ್ತದೆ. ಅಂದ್ರೆ ಇಲ್ಲಿವರೆಗೂ ಅವರು ಮಾಡದಿರೋಂಥ ಒಂದು ಜಾನರ್ ಇದು ಸಿನಿಮಾ, ಅಷ್ಟಂತ ಹೇಳಬಲ್ಲೆ. ಬಟ್ ಇದೊಂದು ನನಗೆ ಮತ್ತೆ ಮಲಯಾಳಂ ಟಚ್ ಬಂತು. ಅಂದ್ರೆ ಅವರೆಲ್ಲ ಒಂದು ಥ್ರಿಲ್ಲರ್ ಸಿನಿಮಾಗಳೆಲ್ಲ ನೋಡಿ 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 ಒಂದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಇತ್ತು. ಅಂದ್ರೆ ಸಸ್ಪೆನ್ಸ್ ತುಂಬಾ ಇದೆ, ಏನಾಗುತ್ತೆ ಅನ್ನೋ ಒಂದು ಸಸ್ಪೆನ್ಸ್ ತುಂಬಾ ಇದೆ. ಕೇಳಿದಂಗೆ ಓಕೆ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಅವ್ನ ಜೊತೆಗೆ ಸೇರಿ ನಾನು ಕೆಲಸ ಮಾಡಿದ್ದೀನಿ ಹೊರತು. ಬಟ್ ಎಲ್ಲ ಟೀಮ್ ಕೂತ್ಕೊಂಡು, ರಾಜ್ ಬಿ ಶೆಟ್ಟಿ ಅವರು ಕೂತ್ಕೊಂಡು ಒಂದಷ್ಟೆಲ್ಲ ಕರೆಕ್ಷನ್ಸ್ಗಳೆಲ್ಲ ನಾವು ಮಾಡಿಕೊಂಡು, ಪ್ರೇಮ್ ಅವರು ನಮಗೆ ತುಂಬಾ ಸಹಾಯ ಮಾಡಿ, ಅವರು ಮ್ಯೂಸಿಕಲ್ಲೆಲ್ಲ ಕೂತ್ಕೊಂಡು ಅವ್ರ ಕಡೆಯಿಂದ ನನಗೆ ಏನು ಇನ್ಪುಟ್ ಸಿಗ್ಬೋದು ಸಾಂಗ್ಸ್ಗಳಿಂದ ಹಿಡಿದು ಎಲ್ಲ ಜೊತೆ ಸೇರಿ ಮಾಡಿರೋ ಸಿನಿಮಾ ಇದು. ನಾಟ್ ಫಾರ್ ರವಿ ವರ್ಮಾ ಪ್ರೊಡಕ್ಷನ್ ಸಿನಿಮಾ ಅಲ್ಲ, ಡೈರೆಕ್ಟರ್ ರವಿ ಸಾರಂಗ ಅವನ್ ಸಿನಿಮಾ ಅಲ್ಲ, ನಮ್ಮ ಪ್ರೇಮ್ ಅವ್ರದ್ದಲ್ಲ, ರಾಜ್ ಬಿ ಶೆಟ್ಟಿ ಅವ್ರದ್ದೆಲ್ಲ, ನಾವೆಲ್ಲ ಸೇರಿ ಮಾಡಿದಂಥ ಒಂದು ಸಿನಿಮಾ. ಇವರೆಲ್ಲ ಬ್ಲೆಸ್ಸಿಂಗ್ ಇಂದ ಕಟ್ಟಿರೋದು ಒಂದು ಸಂಸ್ಥೆ. ಕರಾವಳಿಯ ಶೆಟ್ರನ್ನ ಕೊಳ್ಳೇಗಾಲಕ್ಕೆ ತರಿಸಿದ್ರಿ. ಸೊ ಮೊದಲಿಗೆ ಈ ಕಥೆನ ತಗೊಂಡಾಗ ಅವ್ರು ಪಿಚ್ ಮಾಡಿದಾಗ ಅಂದ್ರೆ ತುಂಬಾ ಡಿಫರೆನ್ಸ್, ಅಂದ್ರೆ ಲ್ಯಾಂಗ್ವೇಜ್ ಆಗ್ಲಿ, ಮಾತಾಡುವಂತ ರೀತಿ ಆಗ್ಲಿ, ಅಲ್ಲಿರುವಂತ ಅಲ್ಲಿ ಜನಗಳ ಒಂದು ಮಾತುಕತೆ ಆಗ್ಲಿ, ಅದೆಲ್ಲವೂ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಸೊ ಕತೆ ಕೇಳಿದಾಗ ಅವ್ರ ಕಡೆಯಿಂದ ಬಂದ ರೆಸ್ಪಾನ್ಸ್ ತುಂಬಾ ಹೆವಿ ಆಗುತ್ತೆ, ನನಗೆ ಈ ಲ್ಯಾಂಗ್ವೇಜ್ ಬರಲ್ಲ, ಆ ಥರದ್ದು ಏನಾದ್ರು ಮಾತುಕತೆ ಆಯ್ತಾ ಅಲ್ಲಿ ಅಂತ? ಅದು ತುಂಬಾ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ನೀವು ಒಂದ್ಸರಿ ಡೈರೆಕ್ಟರ್ ಕೇಳಿದ್ರೆ ಹೇಳ್ತಾರೆ, ಅವರು ಡೈಲಾಗ್ ಕೇಳ್ಬೇಕಾದ್ರೆ ಫಸ್ಟ್ ಕೇಳಿದಾಗಲೇ ಇದು ಕರಾವಳಿದು ನನಗೂ ಒಂದು ಹೊಸ ತರ ಇರ್ತದೆ. ಇವಾಗ ರಾಜ್ ಬಿ ಶೆಟ್ಟಿ ಅವ್ರದ್ದು ಎಲ್ಲ ಜನರಲ್ ಆಗೆಲ್ಲ ನೋಡಿರ್ತಾರೆ, ಮಂಗಳೂರು ಭಾಷೆದೆ ಎಲ್ಲ ನೋಡಿರ್ತಾರಲ್ಲ. ಇದೊಂದು ನಮ್ಮ ಪ್ರಾಪರ್ ಕನ್ನಡ ಸ್ಟೈಲ್, ಮಂಡ್ಯ, ಇಲ್ಲ ಮಳವಳ್ಳಿ, ಈ ಸರೌಂಡಿಂಗ್ ಅಲ್ಲಿ ಭಾಷೆಯಲ್ಲಿ ಅವ್ರು ಮಾತಾಡ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ತಗೊಂಡು ಮಾಡಿದಾಗ ಅವ್ರು ತುಂಬಾ ಇಂಟ್ರೆಸ್ಟ್ ಆಗಿ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅವರು ಒಂದಷ್ಟು ಎಲ್ಲ ಇನ್ಪುಟ್ಸ್ಗಳೆಲ್ಲ ತಗೊಂಡು ಡೈಲಾಗ್ಗಳೆಲ್ಲ ಚೇಂಜಸ್ಗಳು ಒಂಚೂರು ಮಾಡಿಕೊಂಡು, ನಮ್ಮ ಗಾಂಧಿ KD ಬರ್ದಿರೋಂಥವ್ರು ಡೈಲಾಗ್ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಅದೆಲ್ಲ ಓವರ್ ಆಲ್ ಒಂದ್ಸರಿ ಸ್ಕ್ರೀನ್ ಪ್ಲೇ ಹೇಳಿದಾಗ ಅವ್ರು ತುಂಬಾ ಇಷ್ಟಪಟ್ಟು ಒಂದು ಹೊಸ ತರ ಇರ್ತದೆ. ರಾಜ್ ಬಿ ಶೆಟ್ಟಿನ ಇನ್ನೊಂದು ವರ್ಷನಲ್ಲಿ ನೋಡೋರು ಹೆಂಗ್ ನೋಡ್ಬೋದು ಅನ್ನೋದೊಂದು ಪ್ರಯತ್ನ ಪಟ್ಟಿರೋದು. ಇದು ನಿಜವಾಗ್ಲೂ ಇದನ್ನ ಏನೇ ಇದ್ರು ಇನ್ನ ಮಿಕ್ಕಿದ್ದು ಆಡಿಯನ್ಸ್ಗಳು ಹೇಳ್ಬೇಕು ಹೇಗಿದೆ ರಾಜ್ ಬಿ ಶೆಟ್ಟಿ ಅವ್ರನ್ನ ನಾವು ಮಳವಳ್ಳಿ ಭಾಷೆಯಲ್ಲಿ ನೋಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ಇನ್ನ ಆಡಿಯನ್ಸ್ ಹೆಂಗ್ ಎಂಜಾಯ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್, ಅಷ್ಟೇನೇನಿಲ್ಲ.